ನಮಸ್ಕಾರ ವೀಕ್ಷಕರೇ, ನಾನು ಕಲ್ಲುಕಂಬ ಪಂಪಾಪತಿ ಅಂತೇಳಿ ಬಳ್ಳಾರಿ ನಿವಾಸಿ. ಕರ್ನಾಟಕದ ಮಹಾಜನತೆಗೆ ನಮಸ್ಕಾರಗಳು. ಸರ್ವರಿಗೂ ದೀಪಾವಳಿ ಹಬ್ಬದ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಸ್ನೇಹಿತರೆ, ಈಗಿನ ರಾಜಕಾರಣ ಮತ್ತು ಸಾರ್ವಜನಿಕ ಜೀವನ ನೋಡ್ತಾ ಬಂದರೆ ಹಿಂದೆಲ್ಲ ಪ್ರತಿಯೊಬ್ಬ ರಾಜಕೀಯ ಮುಖ್ಯಸ್ಥರ ಮುಂದೆ, ಸರ್ಕಾರಗಳ ಮುಂದೆ ಒಂದೊಂದು ಆದರ್ಶಗಳಿದ್ವು. ನಮಗೆ ಗೊತ್ತಿದ್ದಂಗೆ ನಾವು ಪ್ರಚಲಿತವಾಗಿ ನೋಡಿರ್ತಕ್ಕಂಥ ವಿಚಾರಗಳು ಬಂದಾಗ 1972ರ ಈಚೆ ಬಂದಿರತಕ್ಕಂಥ ಲೀಡರ್ಗಳ ಬಗ್ಗೆ ಕೇಳಿದರೆ ನೋಡಿದರೆ ಒಬ್ಬ ಶಾಸಕರು ಆಗಿದ್ದಾರೆ ಅಂದರೆ ಅಷ್ಟೊಂದು ಗೌರವ ತಾನಾಗಿ ಉಕ್ಕಿ ಬರ್ತಾ ಇತ್ತು. ಆಗ ದೇಶದ ಜನರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥದ್ದು, ಪ್ರಾಮಾಣಿಕತೆಯೇ ಮೈವೆತ್ತಂತೆ ಇರ್ತಕ್ಕಂಥ ನಾಯಕರು ಇರ್ತಿದ್ರು. ಯಾರಾದರೂ ಸಣ್ಣ ಪುಟ್ಟ ದೋಷ ಮಾಡಿದ್ರು ಕೂಡ ಬಹಳ ನೋವು ಅನಿಸ್ತಾ ಇತ್ತು, ಅವ್ರಿಗೂ ನೋವು ಅನಿಸ್ತಾ ಇತ್ತು, ಜನತೆಗಳು ಕೂಡ ಯಾಕೆ ಹಿಂಗೆ ಆಶ್ಚರ್ಯ ಆಗ್ತಾ ಇತ್ತು. ಅಲ್ಲದೆ ಆಗಿನ ಶಾಸಕರಿಗೆ ದೇವರಾಜ ಅರಸು ಅವರು ಸ್ಯಾಲ್ರಿ ಫಿಕ್ಸ್ ಮಾಡಿದಾಗೆ ಬಹಳಷ್ಟು ಜನ ಅವ್ರಿಗೆ ಯಾಕೆ ಸ್ಯಾಲ್ರಿ ಕೊಡಬೇಕು ಜನಸೇವೆ ಮಾಡೋರಿಗೆ ಅಂತ ಹೇಳಿದರು. ಆಮೇಲೆ ಅವರು ಈ ಕರ್ನಾಟಕ ಸಾರಿಗೆ ವ್ಯವಸ್ಥೆಯಲ್ಲಿ ಎಲ್ಲ ಬಸ್ಸುಗಳನ್ನು ಪಾಸ್ ಮಾಡಿದವು. ಅದು ಕೂಡ ದೊಡ್ಡ ಏನೋ ಭಾಳ ಇದಾಯ್ತು ಅಂತ ಅನಿಸ್ತು. ಆಗ ದೇವರಾಜ ಅರಸು ಅವರು ಒಂದು ಮಾತು ಹೇಳಿದರು, ಸ್ವಾಮಿ, ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಮತ್ತು ಸ್ವಾತಂತ್ರ್ಯದ ನಂತರ ಕೆಲವು ಇಲ್ಲಿಯವರೆಗೆ ಏನಿತ್ತು, ದೊಡ್ಡ ದೊಡ್ಡ ಜಮೀನ್ದಾರರು, ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು, ಆಮೇಲೆ ವ್ಯವಹಾರಸ್ಥರು ಮಾತ್ರ ರಾಜಕಾರಣಕ್ಕೆ ಬರ್ತಾ ಇದ್ರು. ಅವರಿಗೆಲ್ಲ ಸಕಲ ಸೌಲಭ್ಯಗಳು ಇರ್ತಾ ಇದ್ವು. ಆದರೆ ಈಗ ಬದಲಾಗಿದೆ. ಸ್ವಾತಂತ್ರ್ಯ ಬಂದ ಮೇಲೆ ಪ್ರಜಾಪ್ರಭುತ್ವ ಆಡತಿಯಂತೆ ಸಾಮಾಜಿಕ ನ್ಯಾಯವನ್ನು ಅಳವಡಿಸಬೇಕಾಗಿದೆ. ಎಲ್ಲ ನಾಲೆಡ್ಜ್ ಇಲ್ಲಿ ಅವರ ಬುದ್ಧಿವಂತಿಕೆ, ಸೇವಾ ಮನೋಭಾವವನ್ನು ಪರಿಗಣಿಸುವಾಗಲಿ ಅವರ ಆಸ್ತಿ ಆಧಾರದ ಮೇಲೆ ಮಾಡ್ತಾ ಇಲ್ಲ. ಅಂಥವರೆಲ್ಲ ಬಂದಾಗ ಅವ್ರಿಗೆ ವೈಯಕ್ತಿಕ ಜೀವನ ತೊಂದರೆ ಆಗಬಾರ್ದು. ರಾಜ್ಯದ ಜನರ ಬಗ್ಗೆ ಆಲೋಚನೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಯೋಜನೆಗಳ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಮನೆಯಲ್ಲಿ ಅವರು ಮೊದಲು ನೆಮ್ಮದಿಯಾಗಿರ್ಬೇಕೆಂಬ ಕಾರಣಕ್ಕೆ ಕೊಟ್ಟಿವೆ ಆಗಲಿ, ಅದರಿಂದ ಅವ್ರಿಗೇನು ದೊಡ್ಡ ಒಂದೇನು ಅನುಕೂಲ ಮಾಡುವಂಥ ಇಲ್ಲ ಅಂತ ಹೇಳೋದು. ಇತ್ತೀಚೆಗಂತೂ ಅದು ವಿಪರೀತಕ್ಕೆ ಹೋಗಿಬಿಟ್ಟು ರಾಜಕಾರಣಕ್ಕೆ ಸಂಬಂಧ ಪಡೆದವರೇ ಜಾಸ್ತಿ ಬರ್ತಾ ಇರೋದ್ರಿಂದ ಬಹಳ ಹೇಳಲಿಕ್ಕೆ ನಮಗೆ ಮುಜುಗರ ಆಗ್ತದೆ. ಆ ಥರ ವ್ಯವಸ್ಥೆ ತಯಾರಾಗಿದೆ. ಇದು ಒಳ್ಳೆ ಅಲ್ಲ. ಅದರಲ್ಲಿ ಸ್ಪೆಷಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವಿಚಾರ ಎತ್ಕೊಂಡಾಗೆ ಸ್ವಾತಂತ್ರ್ಯ ಪೂರ್ವ ಆಗಿರ್ಬೋದು, ಸ್ವಾತಂತ್ರ್ಯ ನಂತರ ಆಗಿರ್ಬೋದು, ಸಾಮಾಜಿಕ ನ್ಯಾಯ ಬಹಳ ಇತ್ತು. ಸಾಮಾಜಿಕ ನ್ಯಾಯ ಅಂದರೆ ಏನು? ಬರೀ ಜಾತಿ ಹೆಸರುಗಳಲ್ಲಿ ಅಪ್ರಬುದ್ಧರನ್ನು, ಅವಿದ್ಯಾವಂತರನ್ನು, ಕೇವಲ ಅಕ್ರಮ ಗಳಿಕೆ ಮತ್ತು ಅಕ್ರಮ ವ್ಯವಸ್ಥೆಯನ್ನು ಮಾಡ್ತಕ್ಕಂಥವರಿಗೆ ಅಧಿಕಾರ ಕೊಡುವಂಥದ್ದಲ್ಲ. ಇಲ್ಲಿ ಏನು ಕೊಡಬೇಕು, ಇಲ್ಲಿ ಬಂದು ಪ್ರಬುದ್ಧರಾಗಿರಬೇಕು, ಸಕ್ರಮ ಅಧಿಕಾರ ಕೊಡೋಷ್ಟೊತ್ತಿಗೆ ಅವರು ಪರಿಪೂರ್ಣ ಆಗಿರಬೇಕು, ಸೇವಾ ಮನೋಭಾವ ಬಂದಿರಬೇಕು. ಆ ಪೋಸ್ಟಿಗೆ ಯಾವುದೇ ಒಂದು ಅಧಿಕಾರ ಸ್ಥಾನ ಕೊಟ್ಟಾಗ ಆ ಅಧಿಕಾರಕ್ಕೆ ಅರ್ಹರಾಗಿರಬೇಕು. ಅಲ್ಲಿ ಭ್ರಷ್ಟಾಚಾರಗಳು ಕಾಣಲೇಬಾರದು, ಅದರ ಬಗ್ಗೆ ಯೋಚನೆ ಕೂಡ ಮಾಡಬಾರ್ದು. ಜೊತೆಗಿರ್ತಕ್ಕಂಥ ಸಹಚರರು ಕೂಡ ಯೋಜನೆಗಳು ಹೇಗಿರ್ಬೇಕಂತಂದರೆ ಜನಪರವಾಗಿಯೇ ಇರಬೇಕು. ಇರ್ತಕ್ಕಂಥ ದೋಷಗಳನ್ನು ಒಂದು ವೇಳೆ ಈಗಿನ ಮಂದಿ ಪಂಚವಾರ್ಷಿಕ ಯೋಜನೆಗಳು ಆರಂಭ ಆದಾಗ ಇದ್ದಾಗಿನ ಯಾವ ಯೋಜನೆಗಳು ಆಗ್ತಾ ಇದ್ದ. ಸ್ವತಂತ್ರ ಬಂದಾಗ ಈ ದೇಶದಲ್ಲಿ ಏನಿತ್ತು? ಫೋನ್ಗಳಿದ್ವಾ, ವ್ಯವಸ್ಥೆ ಇತ್ತಾ, ರೈಲ್ವೆ ಇತ್ತಾ, ವಿಮಾನಗಳಿದ್ವಾ, ಎಲ್ಲ ಇತಿಮಿತಿಯಲ್ಲಿ ಇದ್ವೇ ಆಗಲಿ. ಅವರು ಬ್ರಿಟಿಷ್ನವರಿಗೆ ಅನುಕೂಲವಾದಂತೆ ಅವ್ರಿಗೆ ಅನುಕೂಲ ಆಗೋಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡಿದ್ರು. ಅವರು ಸಾರ್ವಜನಿಕರ ಬಗ್ಗೆ ಅವರು ಎಂದು ಯೋಚನೆ ಮಾಡಿರಲಿಲ್ಲ. ಆದರೆ ಈಗ ಸ್ವಾಮಿ ಎಷ್ಟೊಂದು ಆಗಿದೆ, ಬದಲಾವಣೆ ಎಷ್ಟಾಗಿದೆ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಹಂತದಲ್ಲಿ ಆಗಿದ್ದಾವೆ. ಇನ್ನೂ ಜಾಸ್ತಿ ಆಮೇಲೆ ಏನಾಯ್ತು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಲಿ ಅಂತಂದೇಳಿ ಸೇವಾ ಮನೋಭಾವದಿಂದ ಬಂದಂಥ ಸಂಘ ಸಂಸ್ಥೆಗಳಿಗೂ ಕೂಡ ಶಾಲೆಗಳನ್ನು ಮಂಜೂರು ಮಾಡಲಿಕ್ಕೆ, ವಿದ್ಯಾಸಂಸ್ಥೆಗಳನ್ನು ಮಂಜೂರು ಮಾಡಿದರೆ ಬರ್ತಾ ಅದೇನಂತಾರಲ್ಲ, ಅವರು ಕೂಡ ಈಗ ಡೊನೇಷನ್ ಹಾವಳಿ ದೊಡ್ಡದಾಗಿದೆ. ಈಗಿನ ಪ್ರಾಬ್ಲಮ್ ಇಲ್ಲ. ಅನ್ನ, ಅಕ್ಷರ, ಆಶ್ರಯ, ಆರೋಗ್ಯ, ಇವು 4ಗಳನ್ನು ಬೇಸಿಕ್ ಆಗಿ ಮಾಡಬೇಕಾಗ್ತದೆ. ಅನ್ನ, ಆರೋಗ್ಯ ಇಂದ ಸಿದ್ದರಾಮಯ್ಯನಂತರು ಬಂದ ಮೇಲೆ ಸ್ವಲ್ಪ ಅನುಕೂಲ ಆಗಿದೆ. ಬೇಕು, ಅವಾಗ ಹಸಿವಿನಿಂದ ನಾವೆಲ್ಲ ಬದುಕುವಾಗ ಹಸಿವಿನಿಂದ ಸತ್ತಂಥವ್ರು ಎಷ್ಟೋ ಜನ ಇದ್ದರು. ಆಗ ಸರ್ಕಾರ ಜವಾಬ್ದಾರಿ ತಗೋಬೇಕು. ಹಸಿವಿನಿಂದ ಯಾರು ಸಾಯಬಾರ್ದು, ಆ ಹಸಿವಿನ ಒಂದು ಮುಕ್ತ ಸರ್ಕಾರ ಇರಬೇಕು ಅಂತೇಳಿ ಮಾಡಿದ್ರು. ಹಸಿವು ಮುಕ್ತ ಕರೆಕ್ಟು. ಸಿದ್ದರಾಮಯ್ಯನವರಂತ ಅದರಲ್ಲಿ ಬಹಳ ಆಸಕ್ತಿಯನ್ನು ವಹಿಸಿ ಇತ್ತೀಚೆಗೆ ಅವು ಸ್ವಲ್ಪ ಜಾಸ್ತಿ ಆಯ್ತೇನೋ ಅಂತ ಅನಿಸ್ತದೆ. ಕರಾಳತಿಗೆ ಕಾರಣ ಆಗ್ತಾ ಇದ್ದಾವೆ. 10 kg ಅಕ್ಕಿ ಬೇಕಾಗಿರಲಿಲ್ಲ.
ಅಷ್ಟು ತಿನ್ನೋರು ಯಾರೂ ಇಲ್ಲ. ಮೊದಲೆಲ್ಲ ಒಂದೊಂದು ಸೇರು ಅನ್ನೋದು ಹುಂತಿದ್ರು, ಈಗ ಯಾರು ಅನ್ನೋದಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಜಾಸ್ತಿನೇ ಆಯಿತು. ಅದರಿಂದಾಗಿ ಕಾಳಸಂತೆಗೆ ಮಾರಾಟ ಆಗ್ತದವೆ. ಆಮೇಲೆ ನಿಜವಾಗ್ಲೂ ಅನುಕೂಲಸ್ಥರು ತಗೊಳ್ತಕ್ಕಂಥ ಒಳ್ಳೆಯ ಸೋನಾ ಮಸೂರಿ ಅಕ್ಕಿಯಲ್ಲಿ ಮಿಕ್ಸ್ ಆಗ್ತದವೆ. ಆ ರೈಸ್ ಮಿಲ್ ಅವರು ಮತ್ತು ಈ ನ್ಯಾಯಬೆಲೆ ಅಂಗಡಿಯವರು ಬದುಕ್ತದಾರಾಗಲಿ ಇವರು ಸುಮಾರು 42 ರೂಪಾಯಿ ಖರ್ಚು ಮಾಡ್ತಾರೆ. ಒಂದು 34 ರೂಪಾಯಿ ಸರ್ಕಾರ ಕೊಟ್ಟರು ಕೂಡ 10% ಕಮಿಷನ್ ಕೊಟ್ಟರೆ ಅದು 3 ರೂಪಾಯಿ 40 ಪೈಸೆ ಆಯಿತು. ಆಮೇಲೆ ಹಮಾಲಿ ಕೂಲಿ, ಆಮೇಲೆ ರವಾನೆ ಖರ್ಚುಗಳು ಅಂತ 42 ರೂಪಾಯಿ ಬೀಳ್ತವೆ. 42 ರೂಪಾಯಿ ಸರ್ಕಾರ ಕೊಟ್ಟರೆ ಅವ್ರು 10 ರೂಪಾಯಿ ಮಾಡಿ ಬರ್ತಾರೆ ಅಲ್ಲೇ. ಹೀಗಾಗಿ ಸ್ವಲ್ಪ ಜಾಸ್ತಿನೇ ಆಯಿತು. ಇನ್ನು ಅಕ್ಷರ ಭಾಳ ತುಟ್ಟಾಗಿದೆ. ಎಜುಕೇಷನ್ ಅಂಡ್ ಮೆಡಿಸಿನ್ ತುಂಬ ಕಾಸ್ಟ್ಲಿ ಆಗ್ತಾ ಇದೆ. ಇದು ಬಹಳ ದುರಂತ. ಅರ್ಥಶಾಸ್ತ್ರಜ್ಞ ಹೇಳುವಂತೆ ಯಾವ ರಾಜ್ಯದಲ್ಲಿ ಎಜುಕೇಷನ್ ಕಡಿಮೆ ಆಗ್ತದೆ, ಎಜುಕೇಷನ್ ಮಾಡಲಿಕ್ಕೆ ಖರ್ಚು ಜಾಸ್ತಿ ಬರ್ತದೆ, ಆ ದೇಶ ಉದ್ಧಾರ ಆಗೋದಿಲ್ಲ ಅಂತಾರೆ. ಹಾಗಾಗಿ ಎಜುಕೇಷನ್ನ ನಾವು ಕಂಟ್ರೋಲ್ ಮಾಡಲೇಬೇಕಾಗಿದೆ. ಆಮೇಲೆ ಆಶ್ರಯ ಮನೆಗಳ ವಿಚಾರ ಬಂದಾಗ ಈಗ ಎಷ್ಟೋ ಮನೆಗಳ ವಿಚಾರ ಎಲ್ಲ ಮನೆಗಳು ಎಷ್ಟು ಮನೆ ಕಟ್ಟಿದ್ರು ಕಡಿಮೆ ಆಗ್ತವೆ. ಅದಕ್ಕಾಗಿ ದಯವಿಟ್ಟು ಈ ಒಳ್ಳೆಯ ವ್ಯವಸ್ಥೆಯನ್ನು ಮಾಡಿದಿರಿ. ಆಧಾರ್ ಕಾರ್ಡ್ ಆಧಾರದ ಮೇಲೆ ಮನೆಗಳು ಯಾರಿಗಿದಾವೆ ಯಾರಿಗಿಲ್ಲ, ಯಾರಿಗೂ ಡಬ್ಬಲ್ಲು ತ್ರಿಬ್ಬಲ್ಲು ಒಂದೊಂದು. ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಆದರೆ 10 ಮನೆಗಳು ತಗೊಂಡು ಅವನ್ನೆಲ್ಲ ಅಡ್ಡಾದಿಡ್ಡಿ ಬಳಕೆ ಗೋಡೌನ್ಗಳು ಮಾಡ್ಕೊಂಡಿರ್ತಕ್ಕಂಥ ಪರಿಸ್ಥಿತಿಗಳಿದ್ದಾವೆ. ಬಂಗಾರಪ್ಪನವ್ರ ಕಾಲಕ್ಕೆ ಅತಿ ಕೊಟ್ಟರು. ಈಗ ಪಾಪ ಬಂಗಾರಪ್ಪ ಇಲ್ಲ ಅಂದಂಗೆ ಕೊಟ್ಟಾತ. ಈಗ ಸಿದ್ದರಾಮಯ್ಯ ಸಮಯದಲ್ಲಿ ಕೂಡ ಮನೆಗಳು ಬಹಳಷ್ಟು ಕೊಟ್ಟರು, ಆದ್ಯತೆ ಕೊಟ್ಟರು. ಇತ್ತೀಚೆಗೆ BJP ಬಂದ ಮೇಲೆ ಸ್ವಲ್ಪ ಕಡಿಮೆ ಆಗಿದ್ದು. ಇರಲಿ, ನಾನು ಯಾರನ್ನೂ ಟೀಕೆ ಮಾಡೋ ಮನಸ್ಸಿಲ್ಲ ನನಗೆ. ದಯವಿಟ್ಟು ಅಕ್ಕಿಯನ್ನು 5 kgಗೆ ಇಳಿಸಿ, ದುಡ್ಡು ಕೊಡ್ತಾ ಇದ್ದೀರಿ. ಈಗ 5 kg ದುಡ್ಡಾದರೆ ಕೊಡ್ರಿ, ಇಲ್ಲಾಂದ್ರೆ ಅಕ್ಕಿ ಯಾವುದಾದ್ರೂ ಒಂದು ಕೊಡಿ ಆಗಲಿ, ಎರಡೆರಡು ಬೇಡ ಅಂತ ನನಗೆ ಅನಿಸ್ತದೆ. ಅದೇ ರೀತಿ ಇನ್ನು 2 ಅಕ್ಷರ ಆದಮೇಲೆ ಆಶ್ರಯ ಮನೆಗಳ ವಿಚಾರ ಬಂದಾಗ ಬಹಳ ನೋವಾಗ್ತದೆ. ಆಶ್ರಯ ಮನೆಗಳು ಈ ಕಾಂಟ್ರಾಕ್ಟರ್ಸ್ ಇವರೆಲ್ಲ ಹೆಚ್ಚಿನ ರಾಜಕಾರಣಿಗಳ ಹಿಂದೆ ಓಡಾಡೋದ್ರಿಂದ ಅವ್ರು ತಗೊಂಡ ಮೇಲೆ ಏನಾಗ್ತದೆ, ಅವ್ರು ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅವ್ರದ್ದು ಏನಂತ ತಪ್ಪಿಲ್ಲ, ಅವೆಲ್ಲರೂ ಪರ್ಸೆಂಟೇಜ್ ಕೇಳಿದ್ರಿ ಆ ಮನೆಗಳು ಬೇಷ ಆಗೋದು ಹೆಂಗೆ, ಕಟ್ಟಡಗಳು ಲಾಂಗ್ ಟೈಮ್ ಉಳಿಯೋದು ಹೆಂಗೆ, ಜೀವಂತವಾಗಿರ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಾವು ಹೇಳೋದ ಪ್ರಕಾರ ಮನೆಗಳು ಯಾರಿಗಿಲ್ಲ ಅವ್ರಿಗೆ ಕೊಡಬೇಕಾಗ್ತದೆ. ಆಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂಬೋದು ಪ್ರತೀತಿ ಆಗಿದೆ. ಈ ಗ್ಯಾರಂಟಿಗಳಿಂದ ದುಡ್ಡು ಹೋಗಿದೆ. ರೈಟ್, ಹೋಗಲಿ, ಅವ್ರೇನೋ ಒಂದು ಉತ್ಸಾಹದಲ್ಲಿ ಕೊಟ್ಟರು ಜನಕ್ಕೆ. ಅದರಿಂದ ಈಗ 2,000 ರೂಪಾಯಿ ಕೊಡ್ತಕ್ಕಂಥದ್ದು ಬಡವ್ರ ಮಕ್ಕಳಿಗೆ, ವಿಧವೆಯರಿಗೆ, ಆಮೇಲೆ ಗಂಡ ಬಿಟ್ಟಂಥ ಕೆಲವರಿಗೆ ಬಹಳ ತೊಂದರೆಗಳು ಆಗ್ತವೆ. ಅವ್ರಿಗೊಂದಿಷ್ಟು ಆಸರೆ ಆಗ್ತದೆ. ತಂದೆ ತಾಯಿಯನ್ನು ನೋಡಲಾರ್ದಂಥ ಮಕ್ಕಳು ಈಗ ಜಾಸ್ತಿ ಆಗ್ತಿದ್ದಾರೆ. ಅಂಥ ತಂದೆ ತಾಯಿಗಳಿಗೆ ಸ್ವಲ್ಪ ಆದರೂ ಆಸರೆ ಆಗ್ತದೆ. ನಾನು ಅದನ್ನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ದಯವಿಟ್ಟು ಅನ್ನದ ಅಕ್ಕಿ ವಿಚಾರದಲ್ಲಿ ಸ್ವಲ್ಪ ತೂಕ ಮಾಡಿ ನೋಡಿ ಕಡಿಮೆ ಮಾಡೋದು. ಆಮೇಲೆ ಅರ್ಹರಿಗೆ ಮಾತ್ರ ಕೊಡೋದು. ಈ ತಾಲೂಕು ಆಫೀಸ್ನವರು, ಫುಡ್ ಆಫೀಸ್ನವರು ಭಾಳ ಹದಗೆಟ್ಬಿಟ್ಟಿರಪ್ಪ. ಇದು ಒಳ್ಳೇದಲ್ಲ. ಇದು ಯಾರು ಬಂದ್ರೆ ಅವ್ರಿಗೆ ಕೊಟ್ರಿಗೆ ನಾ ಹೆಂಗೆ ಇತ್ತು ಲೆಕ್ಕ? ನೀವು ಸಂಬಳ ತೊಗೊತೀರಿ, ಸರ್ಕಾರದಲ್ಲಿ ಕೆಲಸ ಮಾಡ್ತೀರಿ, ಸರ್ಕಾರಕ್ಕೆ ಕಿರೀಟ ಬರಬೇಕು ನಿಮ್ಮಿಂದ. ಅದು ಬಿಟ್ಟು ಇಲ್ಲಿ ಅವಮಾನ ಆಗುವಂಥ ರೀತಿಯಲ್ಲಿ ಆಗ್ತಾ ಇದೆ. ಇದು ಒಳ್ಳೇದಲ್ಲ. ಇದು ಸ್ಪೆಷಲಿ ಅಂಥವ್ರು ಯಾರಾದರೂ ಇದ್ದರೆ, ಮಾನ್ಯ ಮುನಿಯಪ್ಪನವರು, ನೀವೆಲ್ಲರನ್ನೂ ಒಂದು ನಿಮ್ಮ ತಾಳ್ಮೆ ಅದು ಇದಂತ ಬಿಟ್ಬಿಡಿ ದಯವಿಟ್ಟು. ಈಗ ಒಂದು ವಾರ್ನಿಂಗ್ ಕೊಟ್ಟಾದ ಮೇಲೆ ತಯಾರಾಗ್ತಕ್ಕಂಥ ಯಾವ್ಯಾವ ಅವ್ಯವಹಾರ ಆಗಿದ್ದಾವೆ, ಎಲ್ಲರೂ ದುಡ್ಡಿಲ್ಲಂಗೆ ನೀವೇನು ಉಪಕಾರ ಮಾಡಿರಿ ಅಂತ ನಾನಂತೂ ಭಾವಿಸೋದೇ ಇಲ್ಲ. ಎಲ್ಲ ಕಚೇರಿಗಳಲ್ಲಿ ಇದು ಮಿತಿ ಮೀರಿದೆ, ಅದು ಕಡಿಮೆ ಆಗಬೇಕು ದಯವಿಟ್ಟು. ಇರಲಿ, ಈಗ ಆಗಿದ್ದ ತಪ್ಪುಗಳು ಎಣಿಸ್ಕೊಂತ ಕುದುರೋದು ಬೇಡ. ತಪ್ಪನ್ನು ಮುಚ್ಚೋದು ಹೇಗೆ, ಸರಿ ಮಾಡೋದು ಹೇಗೆ, ಸರ್ಕಾರಕ್ಕೆ ಮರ್ಯಾದೆ ಬರುವಂತೆ ಅವ್ರಿಗೆ ಒಳ್ಳೆ ಮನಸ್ಸಿದೆ, ಒಳ್ಳೊಳ್ಳೆ ತೀರ್ಮಾನಗಳು ಮಾಡ್ತಾರೆ. ಆದರೆ ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಮಾಡೋ ಹಂತದಲ್ಲಿ ಹಾಳಾಗ್ಬಿಟ್ರೆ ಹೇಗೆ, ಯಾರಿಗೆ ಬಂತು? ಅದು ಹಾಗಾಗಿದೆ. ಆಮೇಲೆ 2,000 ರೂಪಾಯಿ ಅಂತ ಕೊಡ್ರಿ. ಆಮೇಲೆ ಬಸ್ ವಿಚಾರ, ಮಹಿಳೆಯರಿಗೆ ಕೊಡ್ತಕ್ಕಂಥ ಶಕ್ತಿ ಯೋಜನೆ ಅದ್ಭುತವಾಗಿ ಇದೆ, ಒಳ್ಳೆಯದಿದೆ. ಆದರೆ ಯಾವುದೇ ಅಮೃತ ಕೂಡ ವಿಷ ಆಗ್ತದಂತೆ ಜಾಸ್ತಿ ತಗೊಂಡ್ರೆ ಅದಕ್ಕೆ ಅದು ಜಾಸ್ತಿ ಆಗ್ತಾ ಇದೆ, ಒಳ್ಳೆಯದಲ್ಲ. 24 ಗಂಟೆ ಕೃಷಿ ಕಾರ್ಮಿಕರಿಗೆ ಕೆಲಸ ಸಿಗ್ತಾನೆ ಇಲ್ಲ. 24 ದೇವ್ರದ್ದು ದಿಂಡ್ರು ಅಂತ ಹೋದರೆ ನಮ್ಮಲ್ಲಿ 15 ದಿವ್ಸಕ್ಕೊಂದು ಹಬ್ಬ ಬರ್ತವೆ. ಬಸ್ ಹತ್ಕೊಳ್ಳೋದು ಹೋಗೋದು. ಮೊನ್ನೆ ಒಂದು ಟಿವಿನಾಗ ತೋರಿಸ್ತಾ ಇದ್ರು, ಯಾರು ಹೆಪ್ಪು ಬೇಕಂತೆ ಅವ್ರ ಅಕ್ಕನ ಮನೆ ಸುಮಾರು 20 ಕಿಲೋಮೀಟರ್ ಆದರೂ ಹೋಗಿ ಹೆಪ್ಪು ತರದಂತ ಹೆಂಡ್ತೀವಿ ಅಂತಾಳೆ. ಎಷ್ಟೊಂದು ನಾಚಿಕೆಗಳು, ಅಸಹ್ಯ ಇದೆಲ್ಲ. ಅದಕ್ಕೆ ದಯವಿಟ್ಟು. ಆಮೇಲೆ ಮಕ್ಕಳಿಗೆ ತೊಂದರೆ ಆಗ್ತದೆ. ಮಕ್ಕಳಿಗೆ ಶಾಲೆಗೆ ರೆಡಿ ಮಾಡಿ ಕಳಿಸ್ತಕ್ಕಂಥ ಈ ಮಹಿಳೆಯರು, ಅವರು ದೇವ್ರು ನೋಡಕ್ಕೆ ಹೋದ್ರೆ ದೇವ್ರು ಓದಿಸ್ಬೇಕಾ, ಇಲ್ಲಿ ದೇವ್ರ ಅಡಿಗೆ ಮಾಡಬೇಕಾ, ಕೆಲ್ಸಕ್ಕೆ ಹೋಗೋ ಗಂಡನ ಯಾರು ನೋಡಬೇಕು, ಇವೆಲ್ಲ ಆಗ್ತವೆ. ದಯವಿಟ್ಟು ಕೊಡಿ ಅವರಿಗೆ, ಹೋಗ್ಲಿ ನೋಡಲಿ. ಆಮೇಲೆ ದೇಶ ತಿರುಗಬೇಕಿಲ್ಲ, ಕೋಶ ಓದಬೇಕಂತಾರೆ. ಕೋಶ ಓದೋದಂತೂ ಆಗಿಲ್ಲ. ದೇಶ ತಿರುಗಲಿ, ಅವ್ರಿಗೆ ನಾಲೆಡ್ಜ್ ಬರಲಿ, ಆದರ್ಶಗಳನ್ನು ಪಾಲನೆ.
ಅವರ ಒಂದು ಭಕ್ತಿ ಭಾವಗಳ ಪ್ರದರ್ಶನ ಆಗಲಿ ನೋಡಲಿ ನಾ ಬೇಡ ಅಂಬೋದಲ್ಲ. ಆದ್ದರಿಂದ ದಯವಿಟ್ಟು 1ನೇ ಕ್ಲಾಸ್ಲಿಂದ ಪದವಿ ತರಗತಿವರೆಗೆ ದಯವಿಟ್ಟು ಈ ಹೈಯರ್ ಎಜುಕೇಷನ್ ಆ್ಯಂಡ್ ಪ್ರೈಮರಿ ಎಜುಕೇಷನ್ ಮಿನಿಸ್ಟರ್ಗಳು ಕೂಡಿಸ್ಕೊಂಡು ಕಟ್ಟುನಿಟ್ಟಾಗಿ ಏಪ್ರಿಲ್ 30ರೊಳಗಾಗಿ ಎಲ್ಲ ಎಕ್ಸಾಮ್ಗಳನ್ನು ಮಾಡಿ ಪರೀಕ್ಷೆಗಳನ್ನು ಮುಗಿಸ್ಬಿಡಿ ದಯವಿಟ್ಟು ಅಂತ ಹೇಳಿ, ಮೇ ಮತ್ತು ಜೂನ್ 2 ತಿಂಗಳು ಕೊಡ್ರಿ. ಹೆಣ್ಮಕ್ಳು ಎಲ್ಲಿಗೆ ಹೋಗಿ ಬರಲಿ. ಬೇಕಾದರೆ ಈ ವಿದ್ಯಾರ್ಥಿಗಳನ್ನು SSLC ವರೆಗೆ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು, ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ಅವರೊಂದಿಗೆ ಕರ್ಕೊಂಡು ಹೋಗಲಿ. ಅವ್ರಿಗೂ ಪರ್ಮಿಷನ್ ಕೊಟ್ಟಿರ್ತೀರಿ, ಅದೊಂದು ಬೇಕಾದ್ರೆ ಅಡಿಷನ್ ಮಾಡಿ. ನಾವು ಯಾರಿಗೂ ಅವ್ರಿಗಾಗಿದೆ ಅಂತಂದೇಳಿಲ್ಲ. ಸರ್ಕಾರ ಹಾದುಗೆಟ್ರೆ ಹೆಂಗೆ, ದಾನಿಯಾಗು ದರಿದ್ರ ಆಗಬೇಡ ಅಂತಿದೆ. ಆ ಪರಿಸ್ಥಿತಿ ಬಂದೀಗ ದಾನ ಮಾಡಿ 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 ಬಡ್ಜೆಟ್ ತೊಂದರೆ ಆಗ್ತದೆ, ಡೆವಲಪ್ಮೆಂಟ್ ನಿಂದಿರ್ತದೆ. ಏನು ಮಾಡೋದು? ಶಾಸಕರು ಇಷ್ಟೆಷ್ಟೋ ರೊಕ್ಕಗಳು ಇಟ್ಟು ಹಣ ಇಟ್ಟು ಚುನಾವಣೆಯಲ್ಲಿ ಈಗ ಆಗ್ಬಿಟ್ಟವೆ, ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಚುನಾವಣೆಯಲ್ಲಿ. ನಾವು ಅವಾಸ್ತವಾಗಿ ಬರೀ ಮುಖ ಒರೆಸಂಥ ಪರಿಸ್ಥಿತಿ ಬೇಡ. ದಯವಿಟ್ಟು ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತಂದೇಳಿ ನಾನು ಕೇಳ್ಕೊಳ್ತೀನಿ. ಆ ಏಪ್ರಿಲ್ವರೆಗೆ ಪರೀಕ್ಷೆಗಳು ಮುಗಿಲಿ, ಮೇ ಜೂನ್ನಲ್ಲಿ ಅವ್ರು ಹೋಗಿ ಬರಲಿ. ಆಮೇಲೆ ಶಕ್ತಿ ಯೋಜನೆಯನ್ನು ಆಗಲೇ ಮೇ ಮತ್ತು ಜೂನ್ ತಿಂಗಳಲ್ಲಿ ಮಾಡಲಿ. ಈ ಮಹಿಳೆಯರಿಗೆ ದುಡ್ಡು 2,000 ರೂಪಾಯಿ ಕೊಡ್ತೀವಿ. ಅದರಲ್ಲಿ ರಿಟೈರ್ಡ್ ಎಂಪ್ಲಾಯೀಸ್ ಇದ್ದಾರೆ ರೀ, ಇನ್ಕಮ್ ಟ್ಯಾಕ್ಸ್ ಕಟ್ಟೋಂಥವ್ರು ಹೆಂಡ್ರಿ ಇದ್ದಾರೆ ಅದರಲ್ಲಿ. ಅದು ದಯವಿಟ್ಟು ಯಾರು ಹಿಗ್ಗಾಮುಖ ಯಾವ ಇದು ನೋಡ್ದಂಗೆ ಮಾಡಿರಿ. ಆಮೇಲೆ ವಿದ್ಯುತ್ ಎಲ್ಲರಿಗೂ ವಿದ್ಯುತ್ ಸಿಗಲಿ ಅಂತ ಮಾಡಿದ್ರಿ. ಅವಾಗ ರೈತರಿಗೆ ಮಾಡಿದ್ರು, ಗುಂಡೂರಾಯರಿದ್ದಾಗ 5 HP ವರೆಗೆ ಫ್ರೀ ವಿದ್ಯುತ್ ಅಂತ ಮಾಡಿದ್ರು. ಭಾಳ ಒಳ್ಳೆ ಕೆಲಸ. ಅವಾಗ ಅದು ಮಾಡದಿದ್ರಿಗಿನ ಎಷ್ಟೋ ಪಂಪ್ ಸೆಟ್ಗಳು ಹಿಡಿತಿದ್ದಿಲ್ಲ, ದುಡ್ಡು ಕಟ್ಟಕ್ಕೆ ಆಗ್ತಿದ್ದಿಲ್ಲ. ಈ ಅಗ್ರಿಕಲ್ಚರ್ನಲ್ಲಿ ಇರ್ತಕ್ಕಂಥ ಲಾಭ, ಅದರ ಖರ್ಚುಗಳು ನೋಡಿದಾಗ ವಿಷಾದ ಅನಿಸ್ತದೆ. ಯಾರು ಇಡೀ ದೇಶದ ಅನ್ನ ಬೆನ್ನೆಲುಬು ಅನ್ನದಾತ ಅಂತ ಹೇಳ್ತೀವಿ, ಅವನೇ ಉಪವಾಸ ಇರ್ತಕ್ಕಂಥ ಪರಿಸ್ಥಿತಿ ಬಂದಿತ್ತು. ಆ ಗುಂಡೂರಾಯರು ಮತ್ತು ದಿವಂಗತ R ಗುಂಡೂರಾಯರು ಬೇರೆ ವಿಚಾರದಲ್ಲಿ ಏನೇನೇ ಇರಲಿ ಆ ಒಂದು ವಿಚಾರವನ್ನು ಮಾಡಿದ್ರು. ಮುಂದೆ ಬಂಗಾರಪ್ಪನವ್ರನ್ನ 10 HP ವರೆಗೆ ಮಾಡಿದರು. ಅದೇ ರೀತಿ ನೀವೀಗ ಕೆಲವು ಮಕ್ಕಳಿಗೆ ಮಾಡಿದಿರಿ, ಈ ಮನೆಗಳಿಗೆಲ್ಲ ಮಾಡಿದಿರಿ. ಆದರೆ ದಯವಿಟ್ಟು ಇದರಲ್ಲಿ ಪಾರ್ಶಾಲಿಟಿ ಬೇಡ. ನಾವು ರಾಜಕೀಯವಾಗಿ ಕೂಡ ನಾವು ಯೋಚನೆ ಮಾಡಿ, ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಮುಖಂಡರಾಗಿ ನಾವು ಯೋಚನೆ ಮಾಡೋದು 200 ಯೂನಿಟ್ ಅವ್ರಿಗೆ ಕೊಡೋ ಬದಲು 100 ಯೂನಿಟ್ ಎಲ್ಲ ವಾಸದ ಮನೆಗಳಿಗೆ 100 ಯೂನಿಟ್ ಕೊಡಿ, ಹೆಚ್ಚಿಗೆ ಬೇಡ. ಯಾವತ್ತು ಬೇಡ. ಅಷ್ಟು ಲೆಕ್ಕ ಮಾಡೋದು, ಇದು ಲೆಕ್ಕ ಮಾಡೋದು, ತೂಗೋದು, ಹಳೆಯೋದು ಇವೆಲ್ಲ ಬೇಡ. ಸುಮ್ಮನೆ ಯಾಕೆ 100 ಅವ್ರು ಎಷ್ಟನ್ನು ಬಳಸಲಿ, 100 ಯೂನಿಟ್ಟು ಸರ್ಕಾರದ ಕೊಡುಗೆ, ಉಳಿದಕ್ಕೆ ದುಡ್ಡು ಕಟ್ರಪ್ಪ ಅಂತ ಹೇಳ್ರಿ. ಕಟ್ತಾರೆ. ಒಂದು ಮನೆಗೆ ಎಷ್ಟು ಬೇಕು? ಭಾಗ್ಯಜ್ಯೋತಿ ಯೋಜನೆ ದೇವರಾಜ ಅರಸು ಅವ್ರು ತಂದಾಗೆ ಭಾಳ ಎಷ್ಟು ಪರಿಣಾಮಕಾರಿ. ಅದು ಬರಲಿಕ್ಕೆ ಕಾರಣ ಆದರೆ ಏನಿತ್ತು ಗೊತ್ತಾ? ದೇವರಾಜ ಅರಸು ಅವರು ಚಿತ್ರದುರ್ಗದಿಂದ ಬಳ್ಳಾರಿ ಕಡೆಗೆ ಬರ್ತಾ ಇದ್ರು. ಬರುವಾಗ ಕಾರ್ನಲ್ಲಿ ಬರುವಾಗ ಒತ್ತು ಮುಳುಗಿತ್ತಾಗಲೇ ದಾರಿ ದೀಪಗಳೆಲ್ಲ ಇದ್ದವು. ಇಲ್ಲಿ ನಮಗೆ ತಮ್ಮೇನಹಳ್ಳಿ ಅಂತ ಒಂದು ಊರು ಬರ್ತದೆ. ಅಲ್ಲಿ ಬಂದಾಗ ಒಬ್ಬ ಹುಡುಗ ಹೈಸ್ಕೂಲ್ ವಿದ್ಯಾರ್ಥಿ ಇದು ಒಂದು ಪಣುವಿನ ಮೇಲೆ, ಪಣು ಅಂದರೆ ಬಿಡಿಸಂತೀವಲ್ಲ ನಾವು, ಸಣ್ಣ ಪಣುವಿನ ಮೇಲೆ ಕೂತು ಓದ್ತಿರ್ತಾನೆ. ಊರ ಹತ್ರ ಇರ್ತದೆ ಅದು. ಅವನು ಅಲ್ಲಿ ಕುಂತು ಓದೋದನ್ನು ನೋಡ್ತಾನಿದ್ದ. ಅರಸವ್ರನ್ನ ನೋಡ್ತಾರೆ. ನೋಡಿದ ಮೇಲೆ ಅವ್ರು ಸ್ವಲ್ಪ ಮುಂದಕ್ಕೆ ಬಂದು ಕೂಡಲಿ ಏನೋ ಒಂದು ಅವ್ರಿಗೆ ತಲೆಯಲ್ಲಿ ಬರ್ತದೆ. ಅವಾಗ ಸ್ವಲ್ಪ ನಿಂದಿರ್ಸಿ ಹಿಂದೆ ಕಡ್ರಿ ಅಂತಾರೆ ಅವ್ರು. ಅವ್ರ ಜೊತೆಗೆ SP ಅವರೆಲ್ಲ ಬರ್ತಿರ್ತಾರೆ ಹಿಂದೆ. ಅವರೆಲ್ಲ ಹೇಳ್ತಾರೆ ಇಲ್ಲ ಆ ಹುಡುಗ ಜನ ಅಲ್ಲಿ ನಡ್ರಿ ಅಂತ ರಿವರ್ಸ್ ಗಾಡಿ ತೊಗೊಂಡು ಹೋಗ್ತಾರೆ. ಆ ತಮ್ಮೆ ನಡೀತಿರುವಾಗ ಆ ಪಡುವಿನ ಮೇಲೆ ಇರತಕ್ಕಂಥ ಹುಡುಗನ ಕರೆಯಕ್ಕೆ ಹೋದರೆ ಅವನು ಪೊಲೀಸರು ಬಂದ್ರಂತ ಹೊಡ್ತಾನೆ. ಅವಾಗೆಲ್ಲ ತಮ್ಮ ಇಲ್ಲಿ ಬಾಯಿ ಅಂತ ಕರ್ತಾರೆ. ಕರೆದಾಗ ಏನು ಇಲ್ಲಿ ಯಾಕೆ ಕುಂತಿ ಅಂತ ಕೇಳ್ತಾನೆ ಅವನು. ಅವನೊಂದು ಮಾತು ಹೇಳ್ತಾನೆ, ಬಹಳ ನೋವಾಗ್ತಕ್ಕಂಥ ವಿಚಾರ ಅಂದರೆ, ಇಲ್ಲ ಸರ್ ನಮ್ಮ ಮನೆ ನಾನು ಓದ್ತೀನಿ. ಏನು ಓದ್ತೀಯ? 9ನೇ ಕ್ಲಾಸ್ ಓದ್ತೀನಿ ನಾನು. ಇಲ್ಲಿ ಯಾಕೆ ಕುಂತೀಯ? ಇಲ್ಲ ಸರ್ ನಮ್ಮ ಮನೆ ಒಂದೇ ಬುಡ್ಡಿ ಇದೆ, ಚಿಮ್ನಿ ಬುಡ್ಡಿ ಅಂತ ಬರ್ತಿದ್ವು ಅವಾಗ. ಅವು ಚಿಮ್ನೆಣ್ಣೆ ಹಾಕಿ ಬತ್ತಿ ಇಟ್ಕೊಂಡು ಮಾಡ್ತಾಯಿದ್ರು. ಒಂದೇ ಬುಡ್ಡಿ ಐತೆ. ಅಮ್ಮ ರೊಟ್ಟಿ ಮಾಡಕ್ಕೆ ಕುಂತಾಳೆ. ಆಯಮ್ಮತ್ತಿರೋದಕ್ಕೆ ನನಗೆ ಓದೋಕ್ಕಿಲ್ಲ, ಅದಕ್ಕೆ ಇಲ್ಲಿ ಬಂದಿನಿ ಅಂತಾನೆ. ಮಾನವೀಯತೆಯನ್ನು ಮೈ ಎತ್ತಂಥ ದೇವರಾಜ ಅರಸು ಅವರು ತಕ್ಷಣವೇ ಅಲ್ಲಿ ಇರ್ತಕ್ಕಂಥ DC ಅವರಿಗೆ ಮಾತಾಡ್ತಾರೆ. ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕಲ್ಲ. ಏನು ಆ ಮಗು ಓದೋಕ್ಕೂ ಒಂದಿಷ್ಟು ಲೈಟ್ ಇಲ್ಲ ಅಂದರೆ ಹೆಂಗೆ? ಇದು ಆಗಬಾರ್ದು. ಅದಕ್ಕೆ ಏನು ಮಾಡೋಣ ಅಂತಂದೇಳಿ ಅವತ್ತೇ ಭಾಗ್ಯಜ್ಯೋತಿಯನ್ನು ತಂದರು. ಒಂದು ಮನೆಗೆ ಒಂದು ಉಚಿತ ವಿದ್ಯುತ್ ದೀಪ ಅಂತ. ಅದು ಎಷ್ಟು ಸರಿ ಉಪಯೋಗ ಆಯಿತು. ಆದರೆ ಈಗಿರ್ತಕ್ಕಂಥ ಭಾಗ್ಯಜ್ಯೋತಿ ಸ್ವಾಮಿ ಅಡ್ಡಾದಿಡ್ಡಿ ಆಗ್ತದೆ. ಬೇಡ. ಅಷ್ಟು ಸರ್ಕಾರ ಉಪಕಾರ ಮಾಡೋಣ, ಆದರೆ ದರಿದ್ರತನ ತಂದ್ಕೊಳ್ಳೋದು ಬೇಡ. ನಮ್ಮ ಬಡ್ಜೆಟಿಗೆ ತೊಂದರೆ ಮಾಡ್ತಕ್ಕಂಥದ್ದು ಬೇಡ. ಡೆವಲಪ್ಮೆಂಟ್ ಕೆಲಸಕ್ಕೆ ತೊಂದರೆ ಆಗ್ತಕ್ಕಂಥವು ಬೇಡ. ಆದ್ದರಿಂದ ದಯವಿಟ್ಟು 100 ಯೂನಿಟ್ ಎಲ್ಲ ವಾಸದ ಮನೆಗಳಿಗೆ ನಾವು ಅವ್ರಿಗೆ 200 ಯೂನಿಟ್ ಕೊಡ್ತೀವಿ. 200 ಯೂನಿಟ್ ಅವ್ರು ಬಳಸೋದಿಲ್ಲ. ಈ ಬೇರೆ ಮತದಾರರು ಎಲ್ಲರೂ ಇದೆ, ಎಲ್ಲರೂ ಶ್ರೀಮಂತರಾದ್ರೆ ಮತ ಇಲ್ಲ ಅಂತಂದಲ್ಲ. ನಾವು ಸಣ್ಣ ಪುಟ್ಟ ಸಹಾಯಗಳು ಕೂಡ ಅವ್ರಿಗೆ ಏನು ಮಾಡ್ದಂಗೆ ಬರೀ ಇವ್ರಿಗೆ ಅನ್ಕಂತ ಹೋದ್ರೆ ಪಕ್ಷ ಏನು ಗತಿ ಆಗ್ತದೆ? ಜನರ ಮನೋಭಾವನೆ ಏನಾಗ್ತದೆ? ನಾವು ಇವ್ರನ್ನ ಫಾರ್ ಮಾಡಕ್ ಹೋದ್ರೆ ಇವರು ಇರೋದಿಲ್ಲ, ಅವರು ಇರೋದಿಲ್ಲ. ನಾವು ಪಕ್ಷದ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಅಧಿಕಾರ ಬಂದಾಕ್ಷಣ
ಪಕ್ಷ ಇಲ್ದಂಗೆ ಅಧಿಕಾರ ಬರ್ತದಾ? ಎಲ್ಲರೂ ಬೇಕು ನಮಗೆ, ಇರಲಿ. ಆದ್ದರಿಂದ ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಎಲ್ಲ ವಾಸದ ಮನೆಗಳಿಗೆ 100 ಯೂನಿಟ್ ಮಾತ್ರ ಫಿಕ್ಸ್ ಮಾಡಿ. ಯಾವ ವೆರಿಫಿಕೇಶನ್ ಬೇಡ, ಯಾವ ಆಫೀಸರ್ಗಳು ಬೇಡ, ಒಬ್ಬೊಬ್ರು ಒಂದು ಹೇಳಿ ತಲೆ ಕೆಡಿಸ್ಬೇಡ್ರಿ, ದಯವಿಟ್ಟು 100 ಯೂನಿಟ್ ಕೊಡ್ರಿ ಅಂತ ಕೇಳ್ಕೊಡ್ತೀವಿ. ಆಮೇಲೆ ಇನ್ನೊಂದು ಬಹಳ ಅಮೋಘವಾದ ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದಿರಿ. ಪದವೀಧರರಿಗೆ, ಈ ಟೆಕ್ನಿಕಲ್ ಓದಿದವರಿಗೆ 3,000 ರೂಪಾಯಿ ಕೊಡೋದು, ಒಂದು 1,500 ರೂಪಾಯಿ ITI ಡಿಪ್ಲೊಮಾ ಮಾಡಿದವರಿಗೆ ಅಂತ. ಸ್ವಾಮಿ, ಸುಮ್ಮನೆ ಕೊಡಬೇಡ್ರಿ, ದಾನ ಕೊಡೋದಾಗಲಿ ಅದು ಬರೋದು ಬೇಡ. ನೀವೇನೋ ದೊಡ್ಡ ಮನಸ್ಸು ಮಾಡಿಕೊಟ್ಟಿರಿ, ಧನ್ಯವಾದಗಳು. ಆದರೆ ದಯವಿಟ್ಟು ಅದನ್ನು ಹಿಂದೆ 1978ರಲ್ಲಿ ದೇವರಾಜ ಅರಸು ಅವರು ಇವ್ರನ್ನೆಲ್ಲ ನೆನೆಸ್ಕೊಂಡು ಇವರೆಲ್ಲರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಸ್ಟೈಪೆಂಡರಿ ಗ್ರ್ಯಾಜುಯೇಟ್ಸ್ ಅಂತ 300 ರೂಪಾಯಿ ಕೊಡ್ತಾಯಿದ್ರು. 300 ರೂಪಾಯಿ ಕೊಟ್ಟರೆ ಸುಮ್ಮನೆ ಕೊಡಲಿಲ್ಲ ಅವರು. ಅವ್ರು ಏನು ಮಾಡಿದ್ರು ಅಂದರೆ ಅವ್ರನ್ನ ಕೆಲಸಕ್ಕೆ ಹಚ್ಚಬೇಕು ಸ್ಥಳೀಯವಾಗಿ ಶಾಲೆಗಳು. ಈಗ ಸರ್ಕಾರಿ ನೌಕರಿಗಳಲ್ಲಿ ಬಹಳಷ್ಟು 3 ಮತ್ತು ಕ್ಲಾಸ್ 4 ಕ್ಲಾಸ್ 3ನೊಳಗೆ ಬಹಳಷ್ಟು ಖಾಲಿ ಬೀಳ್ತದವೆ. ಅದು ಈ ಬೇರೆ ಬೇರೆ ಇದಕ್ಕೆ ತೊಂದರೆ ಆಗ್ತದೆ. ದಯವಿಟ್ಟು ಅದನ್ನು ಅವರನ್ನೇ ಎಲ್ಲರನ್ನ ಅವರಿಗೆ ದಯವಿಟ್ಟು ಅಲ್ಲಿ ಶಾಲೆ, ಗ್ರಾಮ ಪಂಚಾಯಿತಿ, ಮುನ್ಸಿಪಾಲ್ಟಿ, ಆಮೇಲೆ ಈ ಸ್ಟೈಪೆಂಡ್ ನಮ್ಮಲ್ಲಿ ನಮ್ಮ ಕ್ಲಾಸ್ಮೇಟ್ ಒಬ್ಬ ಸೋಮಶೇಖರ್ ಅಂತಂದೇಳಿ ಕುರುಗೋಳ ಹತ್ರದವನು, ಲಕ್ಷ್ಮೀಪುರದ ಗ್ರಾಮದವನು, ಅವನು ಸ್ಟೈಪೆಂಡರಿ ಗ್ರ್ಯಾಜುಯೇಟಾಗಿ ಕೆಲಸ ಮಾಡ್ತಿದ್ದ. ಮಾಡಿದ ಮೇಲೆ ಅವಾಗ ಶಾಲೆಗೆ ಸರಿ ಹೋಗ್ತಿದ್ದಿಲ್ಲ ಅವನು. ಅದಕ್ಕೆ ಸ್ವಲ್ಪ ಹೆಡ್ಮಾಸ್ಟ್ರಿಗೆ ಅವ್ರಿಗೆ ಗಲಾಟೆ ಆಯಿತು. ಮುಂದೆ ಬಂದಾಗ ಅವರೆಲ್ಲ ಖಾಯಂ ಮಾಡಿದ್ರು. ವಿಲೇಜ್ ಅಕೌಂಟೆಂಟ್ಗಳಾದ್ರು ಭಾಳ ಮಂದಿ. ಅವನು ಸಬ್ ರಿಜಿಸ್ಟರ್ ಆದ, ಏಕ್ದಮ್ ಸಬ್ ರಿಜಿಸ್ಟರ್ ಆಫೀಸ್ಗೆ ಹಾಕಿದ್ರು. ಗ್ರ್ಯಾಜುಯೇಟ್ ಆಗಿದ್ದಕ್ಕೆ ಅವನು ಸಬ್ ರಿಜಿಸ್ಟರ್ ಆಗಿಬಿಟ್ಟ. ಕೊನೆಗೆ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಆಗಿ ರಿಟೈರ್ಡ್ ಆದ. ಅಂಥ ಅವಕಾಶಗಳು ಬರಲಿ ಬಿಡಲಿ. ಒಟ್ಟು ಅವರಿಗೆಲ್ಲ ಮುಂದೆ ಒಂದು ಕಾಲಕ್ರಮ ಆದಮೇಲೆ ಪರ್ಮನೆಂಟ್ ಮಾಡಿದರು. 1980ರಲ್ಲಿ ಈ ಟೀಚರ್ಸ್ ಕೂಡ ಯಾರ್ಯಾರು ವೀರಪ್ಪ ಮೊಯ್ಲಿ ಅವರು ಶಿಕ್ಷಣ ಮಂತ್ರಿ ಆಗಿದ್ದಾಗ ಅವರು ಒಳ್ಳೆ ಅದ್ಭುತವಾದ ಕೆಲಸ ಮಾಡಿದರು. ಯಾವ ಗ್ರ್ಯಾಜುಯೇಟ್ಸ್ ಅರ್ಹರು, T.Set ಮಾಡಿರ್ಬೋದು, B.Ed ಮಾಡಿರ್ಬೋದು, ಯಾವ್ಯಾವ ಪೋಸ್ಟಿಗೆ ಅರ್ಹರಿದ್ದಾರೋ ಅವರಿಗೆ ಏಜ್ 29 ವರ್ಷ ಕಡ್ಡಾಯ ಮಾಡಿ, ಏಜ್ ಮುಗಿದೋದ್ಮೇಲೆ ಅವ್ರಿಗೆ ಮುಂದೆ ಹೋಗೋಕ್ಕಾಗಲ್ಲ ಅಂತಂದೇಳಿ ಆ 29 ವಯಸ್ಸಿನಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಟೀಚರ್ಸ್ ಪೋಸ್ಟ್ ಕೊಟ್ಟರು. ಮೇಲೆ ಎಜುಕೇಷನ್ ಮಾಡಿದ್ರಲ್ಲ, T.Set ಮಾಡಿದ್ರೆ ಇನ್ನೆಲ್ಲಿಗೆ ಹೋಗ್ತಾರೆ, B.Ed ಮಾಡಿದ್ರೆ ಇಲ್ಲೆಂದಿಗೆ ಹೋಗ್ತಾರೆ, ಹೈಸ್ಕೂಲ್ಗೆ ಹೋಗ್ಬೇಕು, ಇಲ್ಲ ಪ್ರೈಮರಿ ಸ್ಕೂಲ್ಗೆ ಹೋಗ್ಬೇಕು. ಹಾಗೆ ಈ ಲಂಚ ಲಾವಣಿ ಕಮ್ಮಿ ಆಗ್ತವೆ, ರೆಕಮೆಂಡ್ಗಳು ಕಮ್ಮಿ ಆಗ್ತವೆ, ಅನರ್ಹರು ಬರೋರು ಕಮ್ಮಿ ಆಗ್ತಾರೆ, ಯಾವ್ಯಾವನ ಬಂದ್ಬಿಡ್ತಾರೆ. ಇವೆಲ್ಲ ಆಗ್ದಂಗಿರೋಕ್ಕೆ ಅದೊಂದು ವ್ಯವಸ್ಥೆ. ದಯವಿಟ್ಟು ಕೆಲಸ ಕೊಡಿ, ಸುಮ್ಮನೆ ಕೊಡಬೇಡಿ, ಯಾವುದನ್ನು ಸುಮ್ಮನೆ ಕೊಡಬಾರ್ದು. ಅದರ ಪ್ರಾಧಾನ್ಯತೆ ಕಡಿಮೆ ಹೋಗ್ತದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಸರ್ಕಾರ ಕೆಲಸ ಮಾಡಲಿ. ಇದನ್ನು ನಾನು ಟೀಕೆ ಮಾಡೋಕ್ಕಂತ ಹೇಳಿಲ್ಲ, ನೋಡಿ ಸಾಕಾಗಿದೆ. ಎಲ್ಲದಕ್ಕೂ ಗ್ಯಾರಂಟಿಗಳು ಅಂದರೆ ಯಾರಿಗನ್ನ ಜನ ಉಪಕಾರ ಆದರೆ, ಬಡವರಿಗೆ ಆದರೆ ಸಂತೋಷ ಪಡ್ತಾರೆ, ಅನುಕೂಲಸ್ಥರಿಗೆ ಆದರೆ ಅದು ಬಹಳ ಈರ್ಷೆ ಬರ್ತದೆ, ಸಿಟ್ಟು ಬರ್ತದೆ. ಆಗ ನಮ್ಮ ವಿರುದ್ಧ ಕೆಲಸ ಮಾಡ್ತಾರೆ. ನಾವು ಖರ್ಚು ಮಾಡಿ ದುಡ್ಡು ಕೊಟ್ಟು ಎದುರು ಮಾಡಿಸ್ಕೊಂಬಂತ ಏನಿದೆ? ಸರ್ಕಾರದ ಕಾರ್ಯಕ್ರಮಗಳು ಯಾವಾಗಲೂ ಒಳ್ಳೆ ಉದ್ದೇಶ ಇರ್ತವೆ. ಆಮೇಲೆ ಎಲ್ಲ ಮಂತ್ರಿಗಳು, ಶಾಸಕರಾದವರು ದಯವಿಟ್ಟು ಎಲ್ಲದನ್ನು ಕೂಡ ನಾವೇ ಅನ್ಕೊಡ್ರಿ. ಬೇರೆ ಯಾರ್ಯಾರ ಡಿಪಾರ್ಟ್ಮೆಂಟ್ ಬೇರೆ, ನಾನು MLA ನಾನು ಒಂದೇ ನೋಡ್ಕೊಂತೀನಿ, ನಾನು ಮಂತ್ರಿ ಈಗಿಡಿದೆ ಬೇಡ. ಯೂನಿಟಿ ಇರಲಿ. ಸಿದ್ದರಾಮಯ್ಯನವರು ಹೆಂಗೆ ಬರೀ ಸಿದ್ದರಾಮಯ್ಯನವ್ರೆ ನೋಡ್ಬೇಕಂದ್ರೆ ಆಗೋದಿಲ್ಲ ರೀ. ಸ್ವಲ್ಪ ತಾಳ್ಮೆಯಿಂದ ನೀವು ಕೂಡ ಎಲ್ಲದನ್ನು ಯೋಚನೆ ಮಾಡಿ, ಜಾಸ್ತಿ ಇದ್ರ ಕಡೆ ಧ್ಯಾಸ ಕೊಡಿ ಅಂತ ಹೇಳ್ತೀನಿ. ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು ವ್ಯವಸ್ಥೆ ಇದೆ, ಅದನ್ನು ಮುಂದಿನ ವಿಡಿಯೋದಾಗ ಹೇಳ್ತೀನಿ. ನಾನು ಕಾರ್ಯಕರ್ತರ ವಿಚಾರ, ಕಾರ್ಯಕರ್ತರಿಗೆ ಅಧಿಕಾರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯ ಒದಗಿಸ್ತಾ ಇಲ್ಲ. ಆ ಕಡೆ ಯಾರು ನೋಡ್ತಾ ಇಲ್ಲ, ಅವ್ರ ಸೀನಿಯಾರಿಟಿಗಿಲ್ಲ, ಸರ್ವಿಸಿಗಿಲ್ಲ, ಅರ್ಹತೆಗಿಲ್ಲ. ಹಂಗಾಗಿದೆ. ಇದು ಒಳ್ಳೇದಾ? ನಿಮಗೆ ಹೇಳ್ರಿ ನೋಡೋಣ. 100% ಇದೇ ಪರಿಸ್ಥಿತಿ ಮುಂದುವರೆದ್ರಿಗಿನ ಬಹಳ ಕಷ್ಟ ಆಗ್ತದೆ, ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ಇರ್ತದೆ. ತಗೊಂಬಕ ನಮ್ಮ ಪಕ್ಷ ಕಾರಣ ಆಗಬಾರ್ದು. ದಯವಿಟ್ಟು ಆ ಕಡೆ ಗಮನ ಕೊಡಿ ಅಂತಂದೇಳಿ ಕೇಳ್ಕೊಂಡು, ದಿನ ಒಂದು ವಿಷಯ ಇವುಗಳ ಬಗ್ಗೆ ಭಾಳ ದುಡ್ಡು ಇಲ್ದಂಗೆ ಸಹಾಯ ಮಾಡುವುದೇವ ಸ್ವಾಮಿ. ದುಡ್ಡು ಇಲ್ದಂಗೆ ಮಾಡೋಂಥ ಕೆಲಸ ಮೊದಲು ಮಾಡಿರಿ. ಏನಿದು ವಕ್ಫದು ಇದೆಲ್ಲ ಯಾಕೆ ಬೇಕು? ಇನಾಮ್ ಲ್ಯಾಂಡ್ ಬಗ್ಗೆ ಅವ್ರಿಗೆ ತೊಂದರೆ ಆಗ್ತದೆ, ಅದ್ರ ಬಗ್ಗೆ ಮಾತಾಡಬೇಕು. ಏನು ಇನಾಮ್ ಲ್ಯಾಂಡ್ ತೊಂದರೆ ಬಗ್ಗೆ ಮಾತಾಡ್ರಿ. ದುಡ್ಡು ಇಲ್ದಂಗೆ ಮಾಡೋದು, ಅಕ್ರಮ ಸಕ್ರಮವನ್ನು ಮಾಡಿ ಯಾವ್ಯಾವ ಪಕ್ಷದಿಂದ ಬಂದವರಿಗೆ ಈ ಪಕ್ಷದಲ್ಲಿ ಅಧಿಕಾರ ಬಂದಾಗ ಕೂಡ ಕೊಡಲಿದ್ರೆ ತಂದೆ ತಾಯಿ ಆಸ್ತಿ ವಾರಸರಿಗೆ ಹೋಗ್ಬೇಕು, ಅವ್ರ ವಾರಸರಿಗೆ ಹೋಗ್ಬೇಕು, ಯಾರ ಪಾಲು ಆಗಬಾರ್ದು. ಹಾಗೆ ಈಗ ಹಂಗೆ ಆಗ್ತಾ ಇದೆ. ಈಗ ಪಕ್ಷದ ಕಾರ್ಯಕರ್ತರಿಗೆ ಸಾಮಾಜಿಕ ನ್ಯಾಯ ಅಂತಂದ್ರೆ ಅರ್ಹರಿಗೆ ಪ್ರತಿಭಾವಂತರಿಗೆ ಅವಕಾಶ ತಪ್ಪಬಾರ್ದು. ಅದು ಯಾರ ಪಾಲು ಆಗಬಾರ್ದು. ಹಂಗೆ ಮಾಡಿದ್ರೆ ಏನಾಗ್ತದೆ ಅಂದರೆ ಒಬ್ಬನ ಆಸ್ತಿ ಇನ್ನೊಬ್ಬನಿಗೆ ಕೊಟ್ಟಂಗೆ ಆಗುತ್ತೆ. ನಮ್ಮ ಆಸ್ತಿ ನಾವು ಕಾಪಾಡ್ಕೊಳ್ತೀವಿ, ಆದರೆ ನಮ್ಮ ಪಕ್ಷದ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣ ಆದಂಥವ್ರ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸ್ಬೇಕಂತೇಳಿ ಮತ್ತೊಮ್ಮೆ ಕೇಳ್ಕೊಂಡು ನಾನು ಸದ್ಯಕ್ಕೆ ನನ್ನ ಮಾತು ಮುಗಿಸ್ತೀನಿ. ಪ್ರತಿ ವಾರ ಕೂಡ ನಾವೊಂದು ವಿಡಿಯೋನ ಮಾಡ್ತೀನಿ. ನನಗೂ ಸಾಕಾಗಿದೆ. ನೀವು ಏನನ್ನ ಅನ್ಕೊಳ್ರಿ. ನನಗೆ ಬುದ್ಧಿ ತಿಳಿದಾಗ ಒಂದು 67ರಿಂದಲೂ ನಾವು ಪಕ್ಷದಲ್ಲಿರೋರು ಪಕ್ಷದ ಕಾಳಜಿ ಬಗ್ಗೆ ಮಾತಾಡ್ತಾ ಇದೀವಿ.
ಹೊಸದಾಗಿ ಬಂದವರಿಗೆಲ್ಲ ಕೊಟ್ಕೊಂತ ಹೋದ್ರೆ ಹಳಬರು ಎಲ್ಲಿಗೆ ಹೋಗ್ಬೇಕು? 10 ವರ್ಷ 20 ವರ್ಷ 30 ವರ್ಷ ಕೆಲಸ ಮಾಡಿದಂಥವ್ರಿಗೆ ಅನ್ಯಾಯ ಮಾಡಬೇಡ್ರಿ. ಅವ್ರ ಶಾಪ ನಿಮಗೆ ತಗಲಬಾರ್ದು, ಪಕ್ಷಕ್ಕೆ ತಗಲಬಾರ್ದು ಅಂತ ಹೇಳಿ ಕೇಳ್ಕೊಂಡು ನಾನು ಮಾತು ಮುಗಿಸ್ತೀನಿ. ವೀಕ್ಷಕರಲ್ಲಿ ವಿನಂತಿ, ಯುವನಾಡು ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಲಿಕ್ಕೆ ಬರಿಬೇಡಿ ಅಂತ ಹೇಳಿ ವಿನಂತಿ ಮಾಡಿಕೊಳ್ತೀನಿ. ಇದನ್ನು ಪ್ರೋತ್ಸಾಹಿಸಿ ಸಾಮಾನ್ಯ ವಿಚಾರಗಳನ್ನೆಲ್ಲ ನಾವು ಇದರಲ್ಲಿ ಮಾತಾಡಿ ಮೂಲಕ ಜನರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ದಯವಿಟ್ಟು ಸಹಕಾರ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ತೀನಿ.